ಗಾನಯೋಗಿ ಕಾಯಕಯೋಗಿ ಶಿವಯೋಗಿಗಳವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಬಳ್ಳಾರಿ ತಾಲೂಕಿನ ಶ್ರೀಧರಗಡ್ಡಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಪುರಾಣ ಮಂಟಪದಲ್ಲಿ ಪರಮಪೂಜ್ಯ ಗಾನಯೋಗಿ ಶಿವಯೋಗಿ ನಡೆದಾಡುವ ದೇವರು ಅಂಧರ ಕಣ್ಮಣಿ ತುಲಾಭಾರಗಳ ಚಕ್ರವರ್ತಿ ತ್ರಿಭಾಷಾ ಕವಿ ಲಿಂಗೈಕ್ಯ ಡಾಕ್ಟರ್ ಪುಟ್ಟರಾಜ ಗುರುವರ್ಯರ ಮತ್ತು ಸಿದ್ದಗಂಗಾ ಮಠದ ಶ್ರೀಗಳಾದ ಪರಮಪೂಜ್ಯ ಶಿವಯೋಗಿ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಕರ್ನಾಟಕ ರತ್ನ ಶಿವಕುಮಾರ ಮಹಾಸ್ವಾಮಿಗಳ ಹಾಗೂ ಶ್ರೀಮನ್ ಮಹಾರಾಜ ನಿರಂಜನ್ ಪ್ರಣವ ಸ್ವರೂಪಿ ಹಂಪಿ ಹೇಮಕೂಟ ಶೂನ್ಯ ಸಿಂಹಾಸನಾಧೀಶ್ವರ ಶ್ರೀ ಸಂಗನಬಸವ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇದೇ 27ರಂದು ಬೆಳಗ್ಗೆ ಶುಕ್ರವಾರ 9 ಗಂಟೆಯಿಂದ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಂತರ ಮಹಾ ಗಣಾರಾಧನೆ ಮತ್ತು ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದೇ ವೇದಿಕೆಯಲ್ಲಿ ಪರಮ ಪೂಜ್ಯರ ಪುಣ್ಯ ಸ್ಮರಣೋತ್ಸವದ ಪ್ರಯುಕ್ತ ಧರ್ಮಸಭೆಯ ಸಮಾರಂಭವನ್ನ ಹಮ್ಮಿಕೊಳ್ಳಲಾಯಿತು. ಈ ಸಮಾರಂಭದ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳು ಮತ್ತು ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಅದ್ದೂರಿಯಾದ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ಪರಮ ಪೂಜ್ಯರಿಂದ ಅಖಿಲ ಭಾರತ ವೀರಶೈವ ಮಹಾಸಭಾ ಚುನಾವಣೆಯಲ್ಲಿ ಚುನಾಯಿತರಾದ ಪದಾಧಿಕಾರಿಗಳಿಗೆ ಮತ್ತು ರಾಷ್ಟ್ರೀಯ ಘಟಕ, ರಾಜ್ಯ ಘಟಕ ಹಾಗೂ ಬಳ್ಳಾರಿ ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕದ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಸನ್ಮಾನ ಸಮಾರಂಭವನ್ನ ಪರಮ ಪೂಜ್ಯರ ಅಮೃತ ಹಸ್ತದಿಂದ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರು, ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು, ವೀರಶೈವ ಲಿಂಗಾಯತ ಸಮಾಜದ ಬಂಧುಗಳು ಹಾಗೂ ಶ್ರೀ ಬಸವೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರು ಮತ್ತು ಗ್ರಾಮದ ಸಕಲ ಸಂಘ ಸಂಸ್ಥೆಗಳು, ಸಕಲ ಸದ್ಭಕ್ತಾದಿಗಳು ಸೇರಿದಂತೆ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ, ನ್ಯೂಸ್ 24 ಕನ್ನಡ, ಬಳ್ಳಾರಿ. ಒಬ್ಬ ಯೋಗಿ ಸ್ವತಂತ್ರ ಪೂರ್ವದೊಳಗೆ ಅಖಿಲ ಭಾರತ ಮಟ್ಟದ ಯಾವುದೂ ಸಂಸ್ಥೆ ಇಲ್ಲದೆ ಇರ್ತಕ್ಕಂತಹ ಸಂದರ್ಭದೊಳಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಭಾರತದ ಮಟ್ಟಿಗೆ ದೊಡ್ಡದಾಗಿರ್ತಕ್ಕಂತಹ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ ಅದು ಸಾಮಾನ್ಯವಾಗಿರ್ತಕ್ಕಂತಹ ವಿಷಯ ಅಲ್ಲೇ ಅಲ್ಲ. ಒಬ್ಬ ನರ್ತಕಿ ಮನೆಗೆ ಹೋಗ್ತಾರೆ. ತನ್ನ ಮನೆಯನ್ನು ಮಾರಿಕೊಂಡು ಬದುಕುವಂತ ಒಬ್ಬ ವೈಶ್ಯ ಸ್ತ್ರೀಯ ಮನೆಯ ಮುಂದೆ ಹೋಗಿ ಭಿಕ್ಷಾಂತಿ ಹೇಳ್ಕೊಂಡು ಭಿಕ್ಷೆ ಬಿಡ್ತಾನೆ. ಯಾರ್ರಿ? ಸ್ವಲ್ಪ ಈ ಕಡೆ ಗಮನ ಕೊಡ್ಬೇಕಮ್ಮ. ಇವತ್ತು ಜಗದ್ಗುರು ಮಹಾಸ್ವಾಮಿಯವರು ನಮಗೆಲ್ಲ ಆಶೀರ್ವಾದ ಮಾಡಕ್ ಮಾಡ್ತಾರ ಅಂತಂದ್ರ ಈ ಕಾರ್ಯಕ್ರಮ ಏನ್ ಯಶಸ್ವಿ ಆಗ್ಬೇಕಂತ ನಾವ್